ಹಾಯ್ ಗೈಸ್, ವೆಲ್ಕಮ್ ಟು ಕಳ್ ಸಿನಿಮಾ ಚಾನಲ್. ಈ ವಿಡಿಯೋದಲ್ಲಿ ನಾನು ಸುದೀಪ್ ಅವರು ತಮ್ಮ ಕೆರಿಯರಲ್ಲಿ ರಿಜೆಕ್ಟ್ ಮಾಡಿದ ಸಿನಿಮಾಗಳ ಬಗ್ಗೆ ತಿಳಿಸ್ತೀನಿ. ಇನ್ನು ಶುರು ಮಾಡೋಣ. 2022ರಲ್ಲಿ ಒಂದು ನ್ಯೂಸು ತುಂಬಾ ಸುದ್ದಿಯಾಗಿತ್ತು. ಅದೇನೆಂದರೆ ಸುದೀಪ್ ಅವರು ತಮಿಳಿನ ಬ್ಲಾಕ್ ಬಸ್ಟರ್ ಸಿನಿಮಾವಾದ ಅಯ್ಯಪ್ಪನ್ ಕೋಶಿಯಂ ಸಿನಿಮಾದ ತೆಲುಗು ರೀಮೇಕಲ್ಲಿ ಕಾಣಿಸಿಕೊಳ್ತಾರೆ ಅಂತ. ಅದೇ ಭೀಮ್ಲಾ ನಾಯಕ್ ಸಿನಿಮಾ. ಈ ಸಿನಿಮಾದಲ್ಲಿ ರಾಣಾ ದಗ್ಗುಬಾಟಿ ಮಾಡಿದ ಪಾತ್ರನ ಸುದೀಪ್ ಅವರು ಮಾಡಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಆಗ್ಲಿಲ್ಲ. ಇನ್ನೊಂದು 1995ರಲ್ಲಿ ರಿಲೀಸ್ ಆಗಿದ್ದ ನಮ್ಮ ಕನ್ನಡದ ಸಿನಿಮಾವಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಡೈರೆಕ್ಟ್ ಮಾಡಿ, ರಮೇಶ್ ಅರವಿಂದ್ ಮತ್ತೆ ಅಕ್ಷಯ್ ಆನಂದ್ ಅವರ ಕಾಣಿಸಿಕೊಂಡಿದ್ರು. ಅದೇ ಅಮೆರಿಕ ಅಮೆರಿಕ ಸಿನಿಮಾ. ಆದರೆ ಡೈರೆಕ್ಟರ್ ಅಕ್ಷಯ್ ಆನಂದ್ ಪಾತ್ರಕ್ಕೆ ಮೊದಲು ಸುದೀಪ್ ಅವರನ್ನ ಕೇಳಿದ್ರು ಅಂತೆ. ಆದರೆ ಸುದೀಪ್ ಅವರು ಈ ಸಿನಿಮಾನ ರಿಜೆಕ್ಟ್ ಮಾಡಿದ್ರು. ಆದರೆ ಸುದೀಪ್ ಅವರು ಈ ಪಾತ್ರನ ಮಾಡಿದ್ರೆ ಒಂದು ಒಳ್ಳೆ ಲವ್ ಸ್ಟೋರಿಲಿ ಸುದೀಪ್ ಅವರು ಇರ್ತಿದ್ರು. ವೆಂಕಟ್ ಪ್ರಭು ಅವರು ಡೈರೆಕ್ಟ್ ಮಾಡಿ, ಸಿಂಬು ಅವ್ರು ಆಕ್ಟ್ ಮಾಡಿದ್ದ ಮಾನಾಡು ಅನ್ನೋ ಟೈಮ್ ಟ್ರಾವೆಲರ್ ಸಿನಿಮಾಗೆ ಎಸ್.ಜೆ. ಸೂರ್ಯ ಅವರು ಮಾಡಿರೋ ಪೊಲೀಸ್ ಪಾತ್ರನ ಮೊದಲು ಸುದೀಪ್ ಅವರು ಮಾಡಬೇಕು ಅಂತ ವೆಂಕಟ್ ಪ್ರಭು ಅವರು ಅಪ್ರೋಚ್ ಮಾಡಿದ್ರು. ಆದ್ರೆ ಇದು ಕೂಡ ಆಗ್ಲಿಲ್ಲ. ಆದ್ರೆ ಎಸ್.ಜೆ. ಸೂರ್ಯ ಅವರು ಕೂಡ ಈ ಸಿನಿಮಾದಲ್ಲಿ ಸಖತ್ತಾಗಿ ಪಾತ್ರನ ಮಾಡಿದ್ದಾರೆ. ಕೊರಟಾಲ ಶಿವ ಅವರು ಡೈರೆಕ್ಟ್ ಮಾಡಿ ರಾಮ್ ಚರಣ್ ಮತ್ತೆ ಚಿರಂಜೀವಿ ಅವರು ಆಕ್ಟ್ ಮಾಡಿದ್ದ ಆಚಾರ್ಯ ಸಿನಿಮಾದಲ್ಲಿ ಸುದೀಪ್ ಅವರಿಗೆ ಒಂದು ಮೇನ್ ಲೀಡ್ ಪಾತ್ರ ಇದೆ ಅಂತ ಅದನ್ನ ಸುದೀಪ್ ಅವರೇ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಡೈರೆಕ್ಟರ್ ಹೇಳಿದ್ರು. ಆದ್ರೆ ಇದು ಕೂಡ ಆಗ್ಲಿಲ್ಲ. ಈ ಒಂದು ಪಾತ್ರನ ಕೂಡ ಸುದೀಪ್ ಅವರು ರಿಜೆಕ್ಟ್ ಮಾಡಿದ್ರು. ರಾಮ್ ಗೋಪಾಲ್ ವರ್ಮಾ ಅವರು ಎಂತ ಡೈರೆಕ್ಟರ್ ಅಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಅವರು ಡೈರೆಕ್ಟ್ ಮಾಡಬೇಕಿದ್ದ ರೈ ಸಿನಿಮಾದಲ್ಲಿ ಸುದೀಪ್ ಅವರು ಬೆಂಗಳೂರಿನ ಭೂಗತ ಲೋಕದ ಡಾನ್ ಆಗಿದ್ದ ಮುತ್ತಪ್ಪ ರೈ ಅವರ ಪಾತ್ರ ಮಾಡಬೇಕಿತ್ತು. ಸಿನಿಮಾ ಕೂಡ ಅವರ ಜೀವನದ ಕಥೆನ ಆಧರಿಸಿತ್ತು. ಆದರೆ ಸುದೀಪ್ ಅವರು ಸಿನಿಮಾನ ರಿಜೆಕ್ಟ್ ಮಾಡಿದ್ರು. ಕೊನೆಗೆ ವಿವೇಕ್ ಓಬರಾಯ್ ಅವರು ಆನ್ ಬೋರ್ಡ್ ಆದ್ರು. ಆದರೆ ಇನ್ನೂ ಕೂಡ ಈ ಸಿನಿಮಾ ಬಂದಿಲ್ಲ. ಸೊ ಇಷ್ಟು ಸುದೀಪ್ ಅವರು ತಮ್ಮ ಕೆರಿಯರ್ ರಿಜೆಕ್ಟ್ ಮಾಡಿದ ಸಿನಿಮಾಗಳ ಬಗ್ಗೆ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿಗೋಣ.